ಎಲ್ಲರಿಗೂ ನಮಸ್ಕಾರಗಳು. ಇದು ನಾವು TET 2020 ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ನಮ್ಮ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಇದರಲ್ಲಿ ಮೊದಲನೇ ಕ್ವಶನ್ 91 ನೋಡಬಹುದು. ಒಂದು ವೃತ್ತದಲ್ಲಿ ವ್ಯಾಸ ಮತ್ತು ತ್ರಿಜ್ಯದ ಅನುಪಾತ. ಇದು ಒಂದು ವೃತ್ತ, ಇದು ಎಷ್ಟಾಗಿರುತ್ತೆ? ತ್ರಿಜ್ಯ r ಅಂತ ಕನ್ಸಿಡರ್ ಮಾಡಿದ್ರೆ ವ್ಯಾಸ ಏನಾಗುತ್ತೆ? 2r, r + r 2r, ವ್ಯಾಸ ಫುಲ್. ಆದ ಕಾರಣ ವ್ಯಾಸ ಮತ್ತು ತ್ರಿಜ್ಯ, ಇಲ್ಲಿ ವ್ಯಾಸ ಬರೀತೇನೆ, ಅನುಪಾತ ತ್ರಿಜ್ಯ. ವ್ಯಾಸ ಎಷ್ಟು? 2r, ತ್ರಿಜ್ಯ r, r ಕ್ಯಾನ್ಸಲ್ ಆದರೆ 2:1. ಆದ ಕಾರಣ ನಮ್ಮ ಆಯ್ಕೆ ಯಾವುದು? 2:1. ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗುತ್ತೆ, ಒಂದೇದು 1:2 ಇದೆ. ಆದ ಕಾರಣ ನಮ್ಮ ಆಯ್ಕೆ ಯಾವುದು? 2:1. ನಮ್ಮ ಮುಂದಿನ ಪ್ರಶ್ನೆ ನೋಡ್ಬೋಣ. 92. ಒಂದು ವರ್ಗಪದ ಗೋಪುರದಲ್ಲಿ ತ್ರಿಭುಜಾಕಾರದ ಮುಖಗಳ ಸಂಖ್ಯೆ ಯಾವ ರೀತಿ ಇರುತ್ತೆ ನೋಡಿ. ವರ್ಜಪದ ಅಂದರೆ ಒಂದು ಬಾಕ್ಸ್ ಇರುತ್ತೆ, ಅದರ ಮೇಲೆ ಒಂದು ತ್ರಿಭುಜ ಇರುತ್ತೆ. ಆದ ಕಾರಣ ಇಲ್ಲೊಂದು ಟಚ್ ಆಗುತ್ತೆ, ಇಲ್ಲೊಂದು ಟಚ್ ಆಗುತ್ತೆ. ಈ ರೀತಿ ಇದರಲ್ಲಿ ತ್ರಿಭುಜ 1 2 3, ದಿಸ್ ಒನ್ ಇಸ್ 4. ಎಷ್ಟಿದೆ ತ್ರಿಭುಜ? 3 4. ಆದ ಕಾರಣ ನಮ್ಮ ಆಯ್ಕೆ 3rd. ಈ ಥರ ಡಯಾಗ್ರಾಮ್ ಇದೆ ಅದರದ್ದು. ನೆಕ್ಸ್ಟ್ ನಮ್ಮ ಮುಂದಿನ ಕ್ವಶನ್ 93. 18 × 12 × 9 ಲೋಹದ ಆಯತ ಘನವನ್ನು ಕರಗಿಸಿ ಮಾಡಬಹುದಾದ 3 ಮೀಟರ್ ಅಳತೆಯ ಘನಗಳ ಸಂಖ್ಯೆ ನೋಡಬಹುದು. ನಮಗೆ ಕೊಟ್ಟಿರುವುದೆಷ್ಟು? 18, 12, 9. ಇದರಲ್ಲಿ ಆಯತ ಗಾತ ಯಾವ ರೀತಿ ಇರುತ್ತೆ? ಈ ರೀತಿ ಇರುತ್ತೆ. ಇದನ್ನು ಕರಗಿಸಿದಾಗ 3 ಮೀಟರ್ ಅಳತೆಯ ಘನಗಳ ಸಂಖ್ಯೆ ಅಂದರೆ 3 ಮೀಟರ್ ಅಂದರೆ 18ರಲ್ಲಿ ಇರುತ್ತೆ 3, 12ರಲ್ಲಿ 3, 9ರಲ್ಲಿ 3. ಆದ ಕಾರಣ 3 1 3 3 9, 3 1 3 4, 3 1 3 6 18. ಆದ ಕಾರಣ 6 × 4 × 3 ಏನು ಬರುತ್ತೆ? 6 × 4 × 3 72. ಆದ ಕಾರಣ ನಮ್ಮ ಆಯ್ಕೆ ಯಾವುದಾಗಿರುತ್ತೆ? ಆಪ್ಷನ್ 4. ಒಂದು ನೇರ ವೃತ್ತಪಾದದ ಸ್ತಂಭಾಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣ 4.4 ಮೀಟರ್ ಸ್ಕ್ವೇರ್ ಆಗಿದೆ. ಸ್ತಂಭಾಕೃತಿಯ ಪಾದದ ತ್ರಿಜ್ಯವು 0.7 ಮೀಟರ್ ಆದರೆ ಅದರ ಎತ್ತರ. ಒಂದು ಸ್ತಂಭಾಕೃತಿಯ ವರ್ಗ ವಿಸ್ತೀರ್ಣ. ಸ್ತಂಭಾಕೃತಿ ಯಾವ ರೀತಿ ಇರುತ್ತೆ ನೋಡೋಣ. ಈ ರೀತಿ ಇರುತ್ತೆ. ಇದರ ನಮಗೆ ಎಷ್ಟು ಕೊಟ್ಟಿದ್ದಾರೆ? ತ್ರಿಜ್ಯ ಕೊಟ್ಟಿದ್ದಾರೆ. ಇದರ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ? 0.7. ನಾವೇನು ಕಂಡುಹಿಡಿಯಬೇಕು? ಅದರ ಎತ್ತರಕ್ಕೆ ನಡೆಯಬೇಕು, ಹೈಟ್. ನಮ್ಗೆ ಗೊತ್ತಿರೋ ಹಾಗೆ ವಕ್ರ ಮೇಲ್ಮೈ ವಿಸ್ತೀರ್ಣ ಫಾರ್ಮುಲಾ ಏನಿದೆ? ವಕ್ರ ಮೇಲ್ಮೈ ವಿಸ್ತೀರ್ಣ = 2πRh. ನಮಗೆ ಹೈಟ್ ವಕ್ರ ಮೇಲ್ಮೈ ಕೊಟ್ಟಿದ್ದಾರೆ. ವಕ್ರ ಮೇಲ್ಮೈ 4.4 = 2. ಪೈ ವ್ಯಾಲ್ಯೂ ನಿಮಗೆ ಗೊತ್ತಿದೆ, 22/7 × r. ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ? 0.7. ವಿ ಹ್ಯಾವ್ ಟು ಫೈಂಡ್ h ವ್ಯಾಲ್ಯೂ. ಆದ ಕಾರಣ ಏನಾಗುತ್ತೆ ನೋಡಿ, 4.4 = 2 × 22/7 ಪ್ಲಸ್ ಇಂಟು 0 ಎಲಿಮಿನೇಟ್ ಮಾಡಿದಾಗ 7/10 ಇಂಟು h. 0/7 ಅಂದರೆ /10. 7 ಕ್ಯಾನ್ಸಲ್. ಆದ ಕಾರಣ 10 ಇಂಟು ಇದೆ, ಡಿವೈಡ್ ಆದ ಈ ಸರ್ ಹೋಗಿರುತ್ತೆ ಇಂಟು 10 × 4.4. 2 ಮಲ್ಟಿಪ್ಲೈ ಇದೆ, ಕೆಳಗೆ ಏನಾಗುತ್ತೆ? ಡಿವೈಡ್. 4 2 2 = 4, 2 2 = 4, 44 = h. ಆದ ಕಾರಣ h = 10 × 4.4 is 44/44. 1 h = ಏನು ಸಿಗ್ತು ನಮಗೆ? 1. ಆದ ಕಾರಣ ನಮ್ಮ ಆಯ್ಕೆ ಏನಾಗಿರುತ್ತೆ? 1 ಮೀಟರ್. ಆಪ್ಷನ್ ಎ. ಇದರಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣ ಫಾರ್ಮುಲಾ ಕಂಡುಹಿಡಿಯುವ ಫಾರ್ಮುಲಾ ಎಷ್ಟು? 2πRh. ಇದರಲ್ಲಿ ನಮಗೆ ಹೈಟ್ ವ್ಯಾಲ್ಯೂ ಕಂಡುಹಿಡಿದೆ, ನೇರವಾಗಿ ನೀವು ಮಾಡಬಹುದು. ಮುಂದೆ ಒಂದು ಶಂಕುವಿನ ಭಿನ್ನಕದ ಘನಫಲ ಕಂಡುಹಿಡಿಯುವ ಸೂತ್ರ. ಇದನ್ನು ನೀವು ಕಂಡುಹಿಡಿಯುವ ಸೂತ್ರ ಇದನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಇದೇ ಒಂದು ಈ ರೀತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಲು ಇದೇ ಸೂತ್ರ ಗೊತ್ತಿದ್ದರೆ 1 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ 2 ಸಂಖ್ಯೆಗಳು 2:3 ಪದಗಳು, ಅದರ ಲಸ ಕೊಟ್ಟಿದ್ದಾರೆ. ಲಸ 48. ಆ ಸಂಖ್ಯೆಗಳ ಮೊತ್ತ 2 ಸಂಖ್ಯೆ ಅಂದರೆ ನಾನು 2x ತಗೋತೀನಿ,
3x ತಗೋತೀನಿ, ಎರಡನ್ನು ಎಡಿಷನ್ ಮಾಡಿದಾಗ 2x ಪ್ಲಸ್ 3x ಒಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ 48. ಅಂದಾಗ ಏನಾಗುತ್ತೆ 5x ಈಕ್ವಲ್ ಟು 48. ಎರಡು ಸಂಖ್ಯೆಗಳ ಅನುಪಾತದಲ್ಲಿ ಅವುಗಳ ಲಸ ಕೊಟ್ಟಿದ್ದಾರೆ 48. ಆದಾಗ 2x ಇಂಟು 3x ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ 48. 3 2 6x ಎಲ್ ಸಿ ಎಮ್ ಮಾಡಿ, ಇದರ ಲಸ ತೊಗೊಂಡಿರಾಗುತ್ತೆ 6x. ಆದ ಕಾರಣ 48. x ಈಕ್ವಲ್ ಟು 48 ಡಿವೈಡ್ ಬೈ 6. ಆದಾಗ 48 ಡಿವೈಡ್ ಬೈ 6 ಎಲ್ಲರಿಗೂ ಗೊತ್ತು 6 ಜಡ್ 48. ಆದ ಕಾರಣ x ಈಕ್ವಲ್ ಟು 8 ಅಂದರೆ ನಾವು ಮೊದಲನೇ ಪದ ಏನು ತೊಗೊಂಡಿದ್ದೇವೆ 2x. 3x ಪುಟ್ ಮಾಡಿ 2 ಇಂಟು 8 8 3 ಇಂಟು 8 ಆಗುತ್ತೆ 24. ಆದ ಕಾರಣ ಎರಡು ಪದಗಳನ್ನು ಕೂಡಿಸಿದಾಗ 42. ಆದ ಕಾರಣ ನಮ್ಮ ಆಯ್ಕೆ ಯಾವುದು 42. 8 2 16, 8 3 24, 24 ಪ್ಲಸ್ 16, 16 ಪ್ಲಸ್ 24, 40. ಆದ ಕಾರಣ ನಮ್ಮ ಆಯ್ಕೆ 3. ಇಲ್ಲಿ ನಾವು ಯಾಕೆ ಮಲ್ಟಿಪ್ಲೈ ಮಾಡಿದ್ದೇನೆ ನನಗೆ ಡೌಟ್ ಇದ್ದರೆ ಲಸ ಯಾವ ರೀತಿ ತೆಗಿದ್ರೆ 2 ಮತ್ತು 3ನ 2 ಮತ್ತು 3ನ ಲಸ ತೆಗೆದಾಗ ಮಲ್ಟಿಪ್ಲೈ ಮಾಡಬೇಕು. ಆದ ಕಾರಣ 2 3 6. ಅದೇ ಕಾರಣ 48 ಆಗುತ್ತೆ. x ಈಕ್ವಲ್ ಟು 48/6 ನೋಡಬಹುದು. ನೆಕ್ಸ್ಟ್ 120ರ ವಿಭಾಜ್ಯ ಅಪವರ್ತನ ಗುಣಲಬ್ಧವು 120ಯ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 97 ನೋಡಬಹುದು. 120ರ ಎಷ್ಟು ಕೊಟ್ಟಿದ್ದಾರೆ ಇಂಟು 3y ಪ್ಲಸ್ 5z. ಆದಾಗ y ಪ್ಲಸ್ z ವ್ಯಾಲ್ಯೂವನ್ನು ಕಂಡುಹಿಡಬೇಕು. ಆದ ಕಾರಣ ನೋಡಿ 120 ಯಾವ ಟೇಬಲ್ನಲ್ಲಿ ಬರುತ್ತೆ 2 2 1 2 6 2 3 3 10 5 2 2 1 2 ಎಷ್ಟು ಸರಿ ಬರ್ತಾ ಇದೆ 2 1 2 3 10 10 2 ಎಷ್ಟು ಸರಿ ಬರ್ತಾ ಇದೆ 3. ಆದ ಕಾರಣ 2 ಪವರ್ 3 ಇಂಟು 5 1 ಟೈಮ್ 3 ಇದೆಲ್ಲ. ಆಮೇಲೆ 3 ಎಷ್ಟು ಟೈಮ್ 1 ಟೈಮ್ ಬರ್ತಿದೆ 3 ಪವರ್ 1 5 1 ಟೈಮ್. ಇದರ ಅಪವರ್ತನ ಎಷ್ಟಿದೆ 120. ಆದ ಕಾರಣ x ವ್ಯಾಲ್ಯೂ 3, y ವ್ಯಾಲ್ಯೂ 1, z ವ್ಯಾಲ್ಯೂ 1. ನಾವೇನು ಕಂಡುಹಿಡಬೇಕು y ಪ್ಲಸ್ z. y ಪ್ಲಸ್ z ಇಸ್ ಈಕ್ವಲ್ ಟು 1 ಪ್ಲಸ್ 1. 1 ಪ್ಲಸ್ 1 ಏನಾಗುತ್ತೆ 2. ಆದ ಕಾರಣ ನಮ್ಮ ಆಯ್ಕೆ ಯಾವುದು 2 ಆಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡಬಹುದು. ಈ ರೂಪ ಪಿ ಕ್ಯೂ ರೂಪದಲ್ಲಿ ಬರೆದಾಗ ನಮ್ಮ ಕ್ವಶನ್ 98 ನೋಡಿ 0.3666 ಪಿ ಕ್ಯೂ. ಮೊದಲು ನಾವು 100ರಿಂದ ಇಂಟು ಮಾಡಿ ಇದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ಎಕ್ಸ್ ಈಕ್ವಲ್ ಟು 0.3666. ಟ್ರಿಕ್ ಇದೆ ಇದರಲ್ಲಿ. ನಾವು ಮೊದಲು 100ರಿಂದ ಇಂಟು ಮಾಡಿದಾಗ ಏನಾಗುತ್ತೆ ನೋಡಿ 100 ಅಂದರೆ 2 0 36.6666 ಕಂಟಿನ್ಯೂಸ್ ಆಗಿರುತ್ತೆ. ಆದಾಗ ನೆಕ್ಸ್ಟ್ ನೀವು 10x ದಿಂದ ಇಂಟು ಮಾಡಿ ಏನಾಗುತ್ತೆ 3.10 ಅಂದರೆ 10 3.6666. ಟ್ರಿಕ್ ಇದೆ ಯಾವ ರೀತಿ ಅಂತಿಲ್ಲ. ಮೊದಲು 100 ಮಾಡಬೇಕು, ಆಮೇಲೆ 10ರಿಂದ ಕಳೆದಾಗ ಇವೆಲ್ಲ 0 6/6 0 6 ಮೈನಸ್ 3 3 3 ಆಸ್ ಇಟ್ ಇಸ್ ಈಕ್ವಲ್ ಟು 100ರಲ್ಲಿ 10ಅನ್ನು ಕಳೆದಾಗ 90x. x ಈಕ್ವಲ್ ಟು 33/90. 3 1 3 1 3 3 9. ಆದ ಕಾರಣ 11/30. ನಮ್ಮ ಆಯ್ಕೆ ಯಾವುದಾಗಿರುತ್ತೆ 1 11/30. ಮುಂದಿನ ಪ್ರಶ್ನೆ ಇದು ಆದಾಗ ಎನ ಬೆಲೆಯನ್ನು ಕಂಡುಹಿಡಬೇಕು. ಇದು ನೋಡಿ ಈ ಕ್ವಶನ್ ಭಾಳ ಸರಳವಾಗಿದೆ. 99 2√3 ಪ್ಲಸ್ 3√2 ಹೋಲ್ ಡಿವೈಡೆಡ್ ಬೈ 2√3 ಮೈನಸ್ 3√2. ಇದು ಒಂದು 9th ಕ್ವಶನ್ ಆಗಿದೆ. 9th ಬುಕ್ದಲ್ಲಿ ಈ ಥರ ಕ್ವಶನ್ ಇದೆ. ಇದು ಕೊಟ್ಟಾಗ ಇಲ್ಲಿ ಮೈನಸ್ ಇದೆ ಅಲ್ಲ, ನಾನು ಪ್ಲಸ್ನಲ್ಲಿ ಬರ್ಕೋತೀನಿ. 2√3 ಅಪೋಸಿಟ್ ಮೈನಸ್ ಸೈನ್ ಇಸ್ ಪ್ಲಸ್ 3√2 2√3 ಮೈನಸ್ ಇದೆ ಪ್ಲಸ್ 3√2. ಯಾವ ರೀತಿ ಬರ್ಕೋತಾ ಇದ್ದೇನೆಂದರೆ ಎರಡು ಕ್ಯಾನ್ಸಲ್ ಆಗಿ ಇದೇ ಉಳಿದಿದೆ. ಆದ ಕಾರಣ ನೋಡಬಹುದು a ಪ್ಲಸ್ ಬಿ ಏನಾಗುತ್ತೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎರಡು ಸೇಮ್ ಇದೆ. ಆದ ಕಾರಣ 2√3 ಪ್ಲಸ್ 3√2 ಹೋಲ್ ಸ್ಕ್ವೇರ್ ಆರ್ ಮಲ್ಟಿಪ್ಲೈ ಮಾಡಿ. ಇದೊಂದು ಬ್ರ್ಯಾಕೆಟ್ ಇದೆ, ಇದೊಂದು ಬ್ರ್ಯಾಕೆಟ್ ಇದೆ. ಯಾವ ರೀತಿಯಾಗಿ ನೋಡಿ, ಮೊದಲು ಇದರಿಂದ ಇದಕ್ಕೆ ಇಂಟು ಆಗುತ್ತೆ,
ಇದರಿಂದ ಇದಕ್ಕೆ, ಇದರಿಂದ ಇದಕ್ಕೆ, ಇದರಿಂದ ಇದಕ್ಕೆ, ಇದರಿಂದ ಇದಕ್ಕೆ. ಆದ ಕಾರಣ 2 2s 4, √3 ಸೇಮ್. √3 ಹೋಲ್ ಸ್ಕ್ವೇರ್ ಅಂದರೆ √3 ಹೋಲ್ ಸ್ಕ್ವೇರ್ ಅಂದರೆ ರೂಟ್ ಸ್ಕ್ವೇರ್ ಕ್ಯಾನ್ಸಲ್, ಓನ್ಲಿ 3 ಇಂಟು 3 ಪ್ಲಸ್ 3 2s 6, √3 √2 √6 ಪ್ಲಸ್ 3 2s 6, ಅಗೇನ್ 3 2s 6 ಪ್ಲಸ್ 3 3s 9, √2 ಹೋಲ್ ಸ್ಕ್ವೇರ್ 2 2 ಕ್ಯಾನ್ಸಲ್, ದೆನ್ ಇಂಟು 2 ಹೋಲ್ ಡಿವೈಡೆಡ್ ಬೈ. ಇಲ್ಲಿ ನೋಡ್ಬೋದು a ಮೈನಸ್ ಬಿ ಇಂಟು a ಪ್ಲಸ್ ಬಿ ಫಾರ್ಮುಲಾ ಏನಿದೆ, a ಮೈನಸ್ ಬಿ ಇಂಟು a ಪ್ಲಸ್ ಬಿ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಆದ ಕಾರಣ √3 ಹೋಲ್ ಸ್ಕ್ವೇರ್ ಮೈನಸ್ 3 ಹೋಲ್ ಸ್ಕ್ವೇರ್ ಆದಾಗ 4 3s 12 ಪ್ಲಸ್ 9 2s 18 ಪ್ಲಸ್ ಸೇಮ್ ಇದೆ 12 √6 ಹೋಲ್ ಡಿವೈಡೆಡ್ ಬೈ. ಇದೇನಾಗುತ್ತೆ 2 2s 4, ಇದು ಕ್ಯಾನ್ಸಲ್ ರೂಟ್ ಸ್ಕ್ವೇರ್ ಇಂಟು 3 ಮೈನಸ್ 3 3s 9 ಇಂಟು 2. 12 ಪ್ಲಸ್ 18 is 12 ಪ್ಲಸ್ 18 is equal to 30. Therefore 30 plus 12 √6 whole divided by 12 minus 18. 12 minus 18. 4 3 12, 9 18. ಆದ ಕಾರಣ ಏನಾಗುತ್ತೆ ನೋಡಿ, 30 ಪ್ಲಸ್ 12 √6 ಹೋಲ್ ಡಿವೈಡೆಡ್ ಬೈ ಎಷ್ಟಾಗುತ್ತೆ 12. 18ರಲ್ಲಿ 12 ಕಳೆದಾಗ ಎಷ್ಟು ಉಳಿಯುತ್ತೆ 4. ಆದ ಕಾರಣ 4 ಉಳಿಯುತ್ತೆ. 6 2 8 6 ಉಳಿಯುತ್ತೆ. 18ರಲ್ಲಿ 12 ಕಳೆದಾಗ 6 ಉಳಿಯುತ್ತೆ. 12 ಕಳೆದಾಗ ಎಷ್ಟು ಉಳಿಯುತ್ತೆ 6. ಆದ ಕಾರಣ 6. ಆದ ಕಾರಣ 30/6 ಪ್ಲಸ್ 12 √6/6 ಆದಾಗ 6 1 6 5 30, 6 1 6 2 12. ಆದ ಕಾರಣ ನಮಗೆ ಏನು ಸಿಗುವುದು 5 ಪ್ಲಸ್ √6. ಯಾವ ಫಾರ್ಮ್ದಲ್ಲಿದೆ a ಪ್ಲಸ್ ಬಿ √6. ಆದ ಕಾರಣ ನೋಡಬಹುದು ನೀವು ಇಲ್ಲಿ ಮೈನಸ್ ಬರುತ್ತೆ, ದೊಡ್ಡ ಸಂಖ್ಯೆ ಎಲ್ಲೂ ಮೈನಸ್ ಎಲ್ಲೂ ಮೈನಸ್. ಆದ ಕಾರಣ ನಮ್ಮ ಆನ್ಸರ್ ಏನು ಬರುತ್ತೆ -5 ಮೈನಸ್ 2 √6. ನಮಗೆ ಯಾವ ಫಾರ್ಮ್ದಲ್ಲಿ ಕೇಳಿದ್ದಾರೆ ಕಂಡುಹಿಡಿಯುವುದು a ಪ್ಲಸ್ ಬಿ √6. ಆದ ಕಾರಣ ನೋಡಬಹುದು ಇಲ್ಲಿ a ಪ್ಲಸ್ನಲ್ಲಿದೆ -5 ಪ್ಲಸ್ -2 √6. ಆದ ಕಾರಣ a is equal to -5, b is equal to -2. ಆದ ಕಾರಣ ನಮ್ಮ ಆಯ್ಕೆ ಯಾವುದು ಕರೆಕ್ಟ್ ಆಗಿರುತ್ತೆ, ನಮ್ಮ ಆಯ್ಕೆ ಆಪ್ಷನ್ 2. ಮುಂದಿನ ಪ್ರಶ್ನೆ, ಇದು ನಮ್ಮ TTಯ 2022 ಕ್ವಶನಿನ ವಿವರಣೆಗಳು.